ಬಿಚ್ಚಿ ಬಿಡಬೇಕೆಂದು ಅವನನ್ನು ಕಟ್ಟಿ ಹಾಕಿಲ್ಲ ಜಯಶ್ರೀ. ಅಚ್ಚುಕಟ್ಟಾದ ನಿನ್ನ ಸುಂದರವಾದ ದೇಹವನ್ನಟ್ಟಿ ನಿನ್ನ ತೊಂಡೆ ಹಣ್ಣಿನಂತಿರುವ ತುಟಿ ಕಚ್ಚಬೇಕೆಂದು ಬಂದಿದೆ. ಲೇ ಮುದಿಯ, ಕಣ್ತುಂಬ ನೋಡಿಕೋ ನಿನ್ನ ಮಗಳ ಚರಿತ್ರೆಯನ್ನು. ತುಟಿ ಕಚ್ಚಲ, ಇಲ್ಲ ನಿನ್ನ ಗಿಣಿ ಅಂತ ಮೂಗು ಕಚ್ಚಲ, ಇಲ್ಲ ನಿನ್ನ ತುಂಬಿದ ಕೆನ್ನೆಗೆ ಹೆಣ್ಣೆ ಯಾವ ತೇರನಾಗಿ ಸ್ವೀಕಾರ ಮಾಡ್ಲಿ ನಿನ್ನ. ಅನ್ಯಾಯವಾಗಿ ನನ್ನನ್ನು ಕಟ್ಟಿ ಹಾಕಿ ನನ್ನ ಮಗಳನ್ನು ಕೆಳಕೋ ನೀನೊಬ್ಬ ಗಂಡಸನ್ನೇ. ನಿನ್ನನ್ನು ಗಂಡಸರದ ಬೇಡಿದ್ದರೆ ನನ್ನನ್ನು ಬಿಚ್ಚಿ ನನ್ನ ಎದುರಿಗೆ ನನ್ನ ಮಗನಿಗೆ ಅವಮಾನ ಮಾಡು. ಆಮೇಲೆ ನೀನು ತಂದು ಈ ರೀತಿ ನನ್ನನ್ನು ಕಟ್ಟಿ ಹಾಕಿ ನನ್ನ ಮಗನಿಗೆ ಅವಮಾನ ಮಾಡುವ ನೀನು ಸೂರ್ಯನ ಚಪ್ಪಲಿಗೆ ಸಮಾನ ಈ ಸಮಾಜಕ್ಕೆ ವಾದಿಯಾಗಿ ಈ ಹುಡುಗಿ ನಿನ್ನ ಮಾತಿನ ವಾಗ್ದಾನ ನನಗೆ ಬೇಕಾಗಿಲ್ಲ. ಯಾವುದೇ ಕಾರಣಕ್ಕೂ ತಪ್ಪ ಮಾಡ್ತಿರೋರಿಗೆ ಈ ರೀತಿ ಶಿಕ್ಷೆ ಕೊಡ್ಬೇಡಿ. ಬಿಟ್ಬಿಡಿ. ನನಗೂ ನನ್ನ ತಂದೆಗೂ ಯಾವುದೇ ರೀತಿ ಹಿಂಸೆನ ಕೊಡಬೇಡಿ. ಕರ್ಮೇಂದ್ರ, ವಯಸ್ಸಾದ ಮುದುಕನನ್ನು ಕಟ್ಟಿ ಹಾಕಿ ಅಸಹಾಯಕ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣನ್ನು ಕೆಣಕುವ ನೀನೊಬ್ಬ ಗಂಡಸಿನಲ್ಲೇ ಪಿಸಿ ಅರೆಸ್ಟ್ ಮಾಡಿ ಇವನನ್ನು. ಜಯರಾಮ, ನಿನ್ನ ಸಹೋದರ ನನ್ನನ್ನೇ ಅರೆಸ್ಟ್ ಮಾಡ್ತೀಯಾ? ನಾನ್ಸೆನ್ಸ್ ಫೆಲೋ. ಸಹೋದರನಂತೆ ಸಹೋದರ ನೀನಷ್ಟೇ ಏಕೆ ದುರಹಂಕಾರದಿಂದ ಮೆರೆಯುವ ನಿಮ್ಮ ಅಪ್ಪನನ್ನು ಕೂಡ ಅರೆಸ್ಟ್ ಮಾಡ್ತೀನಿ. ಎಲ್ಲ ಸೊಕ್ಕಿನ ಪ್ರಾಣಿಯೇ, ಸಹೋದರನಂದು ನನ್ನ ಕಣ್ತಪ್ಪಿಸಿ ನನ್ನ ಮನೆಯಲ್ಲಿಯೇ ಕೋಟಾ ನೋಟು ತಯಾರಿಸುತ್ತೀರಾ? ಮುದುಕರೆಂದು ಮಮತೆ ತೋರದೆ ಅವನನ್ನು ಕಟ್ಟಿ ಹಾಕಿ ಅಟ್ಟಹಾಸದಿಂದ ನಕ್ಕು ಈ ಬಡ ಹೆಣ್ಣಿನ ಶೀಲಕ್ಕೆ ಕೈ ಹಸ್ತಿರಲೇ ಬಾತು. ಒಂದು ನಾ ಕೊಟ್ಟ ಶಿಕ್ಷೆ ನಿನ್ನ ಕಾಲವೇ ಇಂದು ಮತ್ತೆ ಪ್ರಾರಂಭಿಸಿರಲಿ. ಯಾರಿಂದ ಹೇಳಿರುವುದು? ಈ ರೀತಿ ಮಾಡುವ ನೀನೊಬ್ಬ ಗಂಡಸೆನಲೇ ಒಳ್ಳೆಯ ಮಾತಿನಿಂದ ತಲೆ ತಗ್ಗಿಸಿ ಪೊಲೀಸ್ ಠಾಣೆ ದಾರಿ ಹಿಡಿಯುವೆಯೋ ಇಲ್ಲ ಊಟ್ಗಾಲಿನ ಏಟು ಬೆನ್ನಿಗೆ ಹಾಕಲು? ಆ ಮುದುಕನನ್ನು ಬಿಚ್ಚಿ ಇವನನ್ನು ಎಳೆಬೇಡಿ ಠಾಣೆ. ಜಯಶ್ರೀ, ಜಯಶ್ರೀ, ಇದೀಗ ಒಂದು ಕಂಪ್ಲೇಂಟ್ ಬರೆದು ಕೊಡು. ಮೊದಲು ವಯಸ್ಸಾದ ನಿಮ್ಮ ತಂದೆಯನ್ನು ರಕ್ಷಣೆ ಮಾಡು. ನಾನು ಬರ್ತೀನಿ. ಎಂಥ ಕಟಕನ ಹೊಟ್ಟೆಯಲ್ಲಿ ಎಂಥ ಕಾಮಧೇನು ಜನಿಸಿದೆಯಲ್ಲ. ನೋಡ್ದೆ
ಈ ರೀತಿಯಾಗಿ ಬಂದು ಕ್ಷುದ್ರಗಳಿಗೆ ಉತ್ತರ ಮಾಡ್ತಾರೆ. ಆ ಪಾಪದ ಶಿಕ್ಷೆ ತಪ್ಪಿಕೊಟ್ಟ ಹೇಳು. ಅಪ್ಪ ಅಪ್ಪ ಓ, ವಿಶ್ವನಾಥ, ಈಗ ಬಂದೆಯಾ ಮಗನೇ? ಹೌದಪ್ಪ, ಈಗಲೇ ಬಂದೆ. ಅಪ್ಪ, ಏನಿದು ನಿನ್ನ ಮೈ ಕೈಗಳಲ್ಲಿ ಬಾಸುಂಡೆ, ಮತ್ತೆ ನಿನ್ನ ತಲೆಯಲ್ಲಿ ರಕ್ತದ ಕಲೆ, ಮತ್ತೇನಾದರೂ ಆ ಧರ್ಮೇಂದ್ರನ ಗುಂಪು ನಿನ್ನ ಮೇಲೆ ಕೈ ಮಾಡಿದೇನಪ್ಪ? ಹಾಗಾದರೆ ಹೇಳು, ಈಗಲೇ ಹೋಗಿ ಆ ನರದ ಮರದ ರುಂಡವನ್ನು ಕತ್ತರಿಸಿ ಬರುತ್ತೇನೆ. ಈಗ ಅವರು ಈ ಭೂಲೋಕದಿಂದ ತಪ್ಪಿಸಿಕೊಂಡು ಅಸುರ ಲೋಕದ ಇಂದ್ರನ ಮರೆ ಭಕ್ತರು ಆ ಇಂದ್ರನ ವಜ್ರಾಯುಧವನ್ನ ಪುಡಿ ಪುಡಿ ಮಾಡಿ ರಕ್ತವನ್ನು ಕುಡಿ ಬರ್ತಾರೆ. ಹೇಳಪ್ಪ. ಆಗುವುದಲ್ಲ, ಆಗಿ ಹೋಯಿತಪ್ಪ. ಮತ್ತೇಕೆ ಸತ್ತ ಮಾತನ್ನು ಒತ್ತಿ ಹೊತ್ತಿ ಹೇಳಬೇಕು? ಏನು ಮಾತನಾಡ್ತಿದ್ದೀಯಪ್ಪ ನೀನು? ಅದು ಯಾವುದದು ಸತ್ತ ಮಾತು? ಇನ್ನು ನಿನಗೆ ನಿನ್ನ ಮಗನ ಮೇಲೆ ಸಂಶಯ ಬಿಟ್ಟೆ. ಈ ಮಾತು ಹೇಳದಿದ್ದರೆ ಈ ಮಗನ ನಾಳಾಗಿದೆ. ಯಾಕಪ್ಪ? ಬಡತನದಲ್ಲಿ ಬೆಂದೋದರು ಬಲಡ್ಡ ನನ್ನ ಮಗನೆಂದು ನಗು ನಗುತ್ತ ಹೇಳಿದ ನೀನು ಇಂದು ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ಮುಳ್ಳು ಏರಿಸುತ್ತಿದ್ದೀಯಾ? ಮುಪ್ಪಿನ ತಂದೆಯನ್ನು ನೋಡದ ಷಂಡ ಎಂದು ಜನರಿಂದ ನನಗೆ